ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ನಿಮ್ಮ ಮಿಸ್ಟರ್ ಎಕ್ಸ್ಪ್ಲೋರ್. ಮತ್ತೆ ಗಾಡಿ ತಗೊಂಡು ಹೊಂಟನಪ್ಪ ಅಂತ ಯೋಚನೆ ಮಾಡಬೇಡಿ. ಇವತ್ತು ನಾನು ಹಾಗೆ ಅಕ್ಷಯ್ ಅವರು ಮದರ್ ಪ್ರಾಮಿಸ್ ಮೂವಿಯನ್ನು ನೋಡೋಣ ಅಂತ ಹೋಗ್ತಾ ಇದೀವಿ. ಒಂಚೂರು ಗೇಟ್ ಹಾಕ್ಬಿಡಿ ಅಕ್ಷಯ್ ಅವರೇ. ಪ್ರಾಮಿಸ್ ಅಂತ ನಿಮಗೆ ನಮ್ಮ ಅಮ್ಮನಾಣೆ ನಿಂಗೆ ಮಡಿಕೇರಿಯ ತಂತ ಬಿಡಬೇಡ ಆ ಮೂವಿಂತ ಈಗ ಏನಿಲ್ಲ ಅಂತ ಅನ್ಕೋತೀನಿ. ನೋಡೋಣ ಯಾವ ಥರ ಇದೆ ಅಂತ ಗೊತ್ತಿಲ್ಲ. ಲೆಟ್ ಸಿ ಹೌ ಇಟ್ ವಿಲ್ ಬಿ. ಅಲ್ಲಿ ಜನದ ರಿಯಾಕ್ಷನ್ಸ್ ಏನಿರುತ್ತೆ ಆಲ್ಮೋಸ್ಟ್ ನೋಡೋಣ. ಕವರ್ ಮಾಡೋಕ್ಕಾದ್ರೆ ಎಲ್ಲ ರೆಕಾರ್ಡ್ ಮಾಡಿ ಈ ಒಂದು ವಿಡಿಯೋದಲ್ಲಿ ಹಾಕ್ತೀನಿ. ಓಕೆ ಫ್ರೆಂಡ್ಸ್, ಅಲ್ಲಿ ಭೇಟಿ ಮಾಡೋಣ. ಗಮನಕ್ಕೆ ಥಿಯೇಟ್ರಲ್ಲಿ ಜನ ಇಲ್ಲ. ದಯವಿಟ್ಟು ಕನ್ನಡ ಸಿನಿಮಾವನ್ನು ಬೆಳೆಸಿ, ಆರೈಸಿ, ಆಶೀರ್ವದಿಸಿ. ಒಳ್ಳೆ ಅದ್ಭುತವಾದಂಥ ಸಿನಿಮಾ ಅಂತ ಕೇಳ್ಪಟ್ಟಿದ್ವಿ. ದಯವಿಟ್ಟು ಬಂದು ಸಪೋರ್ಟ್ ಮಾಡಬೇಕು ನೀವೆಲ್ಲ. ನೋಡೋಣ ಸಿನಿಮಾ ಯಾವ ಥರ ಇದೆ ಏನು ಅಂತ ಗೊತ್ತಾಗುತ್ತೆ. ಇದು ನಮ್ಮೂರು ಚನ್ನರಾಯಪಟ್ಟಣದಲ್ಲಿರೋಂಥ ಗಾಯತ್ರಿ ಥಿಯೇಟ್ರು. ಇಲ್ಲಿ ಈ ಒಂದು ಸಿನಿಮಾನ ಹಾಕಿದ್ದಾರೆ. ಯಾವ ಥರ ಸೀಟಿಂಗ್ ಅರೇಂಜ್ಮೆಂಟ್ಸ್ ಇದೆ ನೋಡಿ. ಗ್ರೀನರಿ ಚೆನ್ನಾಗಿದೆ ಬ್ಯಾಕ್ಗ್ರೌಂಡ್. ಇರ್ಲಿ ಬನ್ನಿ ಇಲ್ಲೇ ಗೈಸ್, ಫೈನಲಿ ಮೂವಿ ನೋಡ್ಕೊಂಡ್ ಬಂದ್ವಿ. ಇದರಲ್ಲಿ ನನಗನ್ಸಿದ್ದು ಮೇಜರ್ ಆಗಿ ಮೂವಿಲಿ ಒಂದು 4 ಪಾಯಿಂಟ್ನ ಹೈಲೈಟ್ ಮಾಡಿದ್ದಾರೆ. ಒಂದು ಸ್ಪ್ಲೆಂಡರ್ ಬೈಕು, ಒಂದು RCB, ಒಂದು ಮದರ್ ಪ್ರಾಮಿಸು, ಇನ್ನೊಂದು ಟೀಚರ್ ಸೆಂಟಿಮೆಂಟು. ಈ ಒಂದು 4 ಕ್ಯಾಟಗರಿನ ಮೇಯ್ನಾಗಿ ಹೈಲೈಟ್ ಮಾಡಿದ್ದಾರೆ. ಅದರಲ್ಲಿ ನಾವು ಚಿಕ್ಕ ವಯಸ್ಸಲ್ಲಿ ಹೇಗೆ ಕ್ರಿಕೆಟ್ ಆಡ್ಬೇಕಾರಾಗಲಿ ಅಥವಾ ಸ್ಕೂಲಲ್ಲಿ ಇರ್ಬೇಕಾರಾಗಲಿ ಅಥವಾ ಎಲ್ಲರೂ ಏನಾರು ಮಿಸ್ಟೇಕ್ಸ್ ಇದ್ರು ಏನಾರು ಇದ್ದಿದ್ರು ಮದರ್ ಪ್ರಾಮಿಸ್ ಇಲ್ಲ ಹಂಗಿಲ್ಲ ಹಿಂಗೆ ಅಂತ ಪ್ರಾಮಿಸ್ ಮಾಡ್ತಾ ಇದ್ವಲ್ಲ, ಸೇಮ್ ಆ ಥರನೇ ಕಾನ್ಸೆಪ್ಟು. ಒಂಥರ ಕಾಮಿಡಿಗೆ ತಗೊಂಡು ಹೋಗಿದ್ದಾರೆ. ಬಟ್ ಅದೇನೇನೋ ಆಗಿದೆ. ನಮ್ಮ ಅಕ್ಷಯ್ ಅವ್ರು ಸ್ವಲ್ಪ ಹೇಳ್ತಾರೆ. ಅವರು ವರ್ಚುವಲ್ ವರ್ಲ್ಡ್ ನ ಕ್ರಿಯೇಟ್ ಮಾಡಿದ್ದಾರೆ. ಇದರ ಬನಶಂಕರಿ ಬೀಚು, ನಾಗರಬಾವಿ ಬೀಚು ಅಂತ ಏನೇನೋ ಒಂಥರ ಡಿಫ್ರೆಂಟ್ ಆಗಿ ಟ್ರೈ ಮಾಡಿದ್ದಾರೆ. ಬಟ್ ಆ ವರ್ಲ್ಡ್ ನಮ್ಗೆ ಅಷ್ಟೊಂದು ಹತ್ರ ಆಗಲ್ಲ. ಮತ್ತೆ ಅವರು ಜಾಸ್ತಿ ಕೇಯಾಸ್ ಮಾಡಿದ್ದಾರೆ. ಕೇಯಾಸ್ ಫುಲ್ ಅಂದ್ರೆ ಫುಲ್ ಗಲಾಟಿ ಮಾಡಿದ್ದಾರೆ. ಆ ಗಲಾಟಿ ನಮ್ಗೊಂಥರ ಕನೆಕ್ಟ್ ಆಗ್ಬೇಕು. ಬಟ್ ಅವ್ರು ಏನ್ ಸ್ಟೋರಿ ಹೇಳಕ್ ಹೋಯ್ತಾರ ಅದು ಕನೆಕ್ಟ್ ಆಗ್ಬೇಕು. ಬಟ್ ಅದೇನು ಕನೆಕ್ಟ್ ಆಗಿಲ್ಲ. ಬಟ್ ಅವರು 1 ಲೈನ್ ಸ್ಟೋರಿ ಹೇಳೋರೆ, ಚೆನ್ನಾಗಿ ಹೇಳೋರೆ. ಬಟ್ ಒಳ್ಳೊಳ್ಳೆ ಮಧ್ಯ ಸೂಪರ್ ಆಗಿರೋ ಡೈಲಾಗ್ಗಳೆಲ್ಲ ಅವೆ. ಆಮೇಲೆ ಒಳ್ಳೊಳ್ಳೆ ಎಫೆಕ್ಟ್ಸ್ ಅವೆ, ಮ್ಯೂಸಿಕ್ ಸಕದೈತೆ, ಎಲ್ಲ ಸೈಕ್ ಆಗಿದೆ. ಬಟ್ ಅದೇ ಅವರು ಸ್ಟೋರಿ ಲೈನ್ ಅಲ್ಲಿ ಸ್ವಲ್ಪ ಎಲ್ಲೋ ಮಿಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಕ್ ಇಷ್ಟ. ಕ್ಯಾರೆಕ್ಟರ್ಸ್ ಇದನ್ನ ಬಿಟ್ಬಿಟ್ಟಿದ್ದಾರೆ ಗಾಯ್ಸ್. ನೀವೇನಾದ್ರು ಮೂವಿ ನೋಡಿದವ್ರಿಗಿದ್ರೆ ಗೊತ್ತಿರುತ್ತೆ. ಲಾಸ್ಟ್ ಒಂದು ಕ್ಲೈಮ್ಯಾಕ್ಸ್ ಅಲ್ಲಿ ಅವ್ರ ತಾಯಿ ಬರ್ತಾರೆ. ಅವ್ರು ಏನಕ್ಕೆ ಬರ್ತಾರೆ ಅಂತಾನೆ ಲಿಂಕೇ ಇಲ್ಲ. ಅವ್ರ ಅಮ್ಮಂಗೆ ಹೆಂಗ್ ಗೊತ್ತಾಯ್ತು ವಿಚಾರ ಅನ್ನೋದು ಒಂದು ಇದಿಲ್ಲ. ಅಟ್ಲೀಸ್ಟ್ ಅಲ್ಲಿ ಏನಾರೋ ಒಂದು ಕ್ಯಾರೆಕ್ಟರ್ ಇರ್ಬೋದಾಗಿತ್ತು. ಬಟ್ ಅದರಿಂದ ಒಂದು ಸೀನ್ ಇರುತ್ತೆ, ಫೋನ್ ಮಾಡೋಣ ನಮ್ಮ ಅಮ್ಮಂಗೆ ಅಂತ ಹೇಳಿರ್ತಾನೆ. ಬಟ್ ಅವನು ಸತ್ತೋಗೋ ತರ ಒಂದು ಮಾಡಿದ್ದಾರೆ. ಅದ್ರಲ್ಲಿ ಏನಾರೋ ಅವ್ನು ಫೋನ್ ಮಾಡಿ ಅಕಸ್ಮಾತ್ ಇದ್ರ ಟ್ರೇಸ್ ಮೇಲೆ ಅವ್ರ ಅಮ್ಮ ಬಂದ್ರು ಅಂತ ಒಂದು ಲಿಂಕ್ ಇಟ್ಟಿದ್ರೆ ಅದೊಂದು ಫುಲ್ಫಿಲ್ ಆಗೋದು. ಬಟ್ ಸಡನ್ ಆಗಿ ಅವ್ರ ಅಮ್ಮ ಬಂದ್ಬಿಡ್ತಾರೆ. ಅವ್ರ ಅಮ್ಮನ ಟೀಚರು. ನಿಮ್ ಮೂವಿ ನೋಡಿದ್ರೆ ಗೊತ್ತಿರುತ್ತೆ. ಯಾರು ಇನ್ನೂ ನೋಡಿಲ್ಲ ಹೋಗಿ ನೋಡಿ, 1 ಟೈಮ್ ನೋಡ್ಬೋದು. ಆದ್ರೆ ಸ್ವಲ್ಪ ಕಾಮ್ ಆಗಿ ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ದಲೆ ಹೋಗಿ ನೋಡಿದ್ರೆ ಆರಾಮಾಗಿ ನೋಡ್ಕೊಂಡ್ ಬರ್ಬೋದು. ನೀವೇನಾರು ಅತಿ ಹೆಚ್ಚು ಡಾಲಿ ಆ ತರನೇ ಮಾಡಿದ್ರು, ಹಳೆ ಫಿಲಮ್ಸ್ ತರನೇ ಇದೆ, ಹಂಗಿದೆ ಹಿಂಗಿದೆ ಅಂತ ಅವ್ರು ಏನು ಆ ಒಂದು ಎಕ್ಸ್ಪೆಕ್ಟೇಷನ್ ರೀಚ್ ಆಗಲ್ಲ. ನನ್ನ ಪ್ರಕಾರ ಈ ಮೂವಿಗೆ ನನ್ನ ಒಂದು ರೇಟಿಂಗ್ಸ್ ಒಂದು 10ಗೆ ಒಂದು 4 ಕೊಡ್ಬೋದು. ಯಾಕೆಂದ್ರೆ ಕ್ಯಾಮ್ರಾ ವರ್ಕು, ಆ ಸೆಟಪ್, ಅವ್ರ ಆಕ್ಟಿಂಗ್ ಲೆವೆಲ್ಸ್ ಅವೆಲ್ಲ ಸಖತ್ತಾಗಿದೆ. ಅದಕ್ಕೆ ಒಂದು 10ಗೆ ಒಂದು 4 ಕೊಡ್ತೀವಿ. ಸ್ಟೋರಿ ಅನ್ನೋದು ಇನ್ನೇನು ಇಲ್ಲ ಅದ್ರಲ್ಲಿ. ಕತೆನ ಹೆವಿ ಮಿಕ್ಸ್ ಮಾಡ್ಬಿಟ್ಟಿದ್ದಾರೆ. ನಮ್ಮ ಅಕ್ಷಯ್ ಅವ್ರು ಆಗ್ಲೇ ಒಂದ್ಸತಿ ಹೇಳ್ತಾ ಇದ್ರು, ಅವ್ರ ಅಮ್ಮ ಏನೋ ಬೇಳೆ ಬೇಯಿಸ್ತಿದ್ರಂತೆ. ಮಗ ಬಂದ್ಬಿಟ್ಟು ಅದಕ್ಕೆ ಅನ್ನ ಹಾಕಿ ಬೇಳೆ ಬಾತ್ ಮಾಡ್ಬಿಟ್ರು ಅನ್ನೋ ತರ. ಅಂದ್ರೆ ಬೇಳೆ ಸಾರು ಮಾಡ್ತೀನಿ ಅಂತ ಅಮ್ಮ ಹೇಳುತ್ತೆ, ಇಲ್ಲ ಬಿಸಿ ಅನ್ನ ಮಾಡುವಂತ ಮಗ ಹೇಳ್ತಾನೆ. ಇಬ್ರು ಸೇರ್ಬಿಟ್ಟು ಬಿಸಿ ಬೇಳೆ ಬಾತ್ ಮಾಡ್ದಂಗ ಐತೆ. ಆ ತರ ಆಗಿದೆ ಅಷ್ಟೇ ಪಿಕ್ಚರ್. ಇನ್ನೊಂದ್ ಮಕ್ಳು ನೋಡಿ ಇಲ್ಲೇ ಆಟ ಆಡ್ತಾ ಇರ್ತಾರೆ ಇವರು. ಈ ತರ ಆಗಿದೆ ಮೂವಿ. ಇದು ನಮ್ಗನ್ಸಿದ್ದು, ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ನೋಡೋಣ. ದುಡ್ಡೇನ್ ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ. ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ.